ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ಯಾಮ್ ಹಂದೆ ಪತ್ರಕರ್ತರು ಮುಂಬೈನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಅಶೋಕ್ ಗೌಡ ಬಿಜೆಪಿ ವಕ್ತಾರರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಕಾಂಗ್ರೆಸ್ನಿಂದ ವಕ್ತಾರರು ಬರ್ತಾರೋ ಬರೋದಿಲ್ವೋ ಇನ್ನೂ ತನಕ ಕನ್ಫರ್ಮ್ ಆಗ್ತಾ ಇಲ್ಲ. ಬರ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಪ್ರಶಾಂತ್, ಇವತ್ತಿನ ಎಂಟೈರ್ ರಿಸಲ್ಟ್ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಏನೋ ಸರ್ಪ್ರೈಸ್ ಇದಂಗೆ ಹಿಂಗಾಗ್ಬಿಡ್ತು, ಈ ಥರ ಏನಾರು ಅನ್ನಿಸ್ತಿದೆಯಾ? ಅದಕ್ಕೆ ಸರ್ಪ್ರೈಸ್ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಬಟ್ ಯಾವ ಮಟ್ಟದಲ್ಲಿ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಟ್ಟಿಗೆ ಬಂದರೂ ಕೂಡ ಶಿವಸೇನಾ ಡೆಸಿಮೇಟ್ ಆಗುತ್ತೆ ಅಂತಕ್ಕಂಥದ್ದಿತ್ತು. ಅದು ಕೊನೆಯ 3-4 ದಿನಗಳಲ್ಲಿ ಹವಾ ಬದಲಾಗಿದೆ. ಅದು ನನಗನ್ಸುತ್ತೆ ನೋಡಿ, ಈ ಬಾರಿ ಅಂದರೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನೋಡಿದ್ದಕ್ಕಿಂತ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇದ್ದಿದ್ರಲ್ಲಿ ಚೆನ್ನಾಗಿ. ಮತ್ತು ಈ ಮಟ್ಟದ ಕನ್ಸಾಲ್ಟೇಟ್ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಮರಾಠಿ ವೋಟರ್ಸಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅನಿಸಿರಲಿಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ BJP ಭಾಳ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸುತ್ತೆ ಅಂತಕ್ಕಂಥದ್ದನ್ನು ಎಲ್ಲರೂ ಅಂದ್ಕೊಂಡಿದ್ರು. ಹೌದು. ಬಟ್ ಉದ್ಧವ್ ಠಾಕ್ರೆ ಕೂಡ ಒಂದು ಸಮಾಧಾನಕರವಾಗಿ, ನೀವು ಇದನ್ನು ಯಾವ ದೃಷ್ಟಿಯಿಂದ ನೋಡ್ಬೇಕು? ನಾವೆಲ್ಲ ಹೇಗೆ ನೋಡ್ತೀವಿ, ಅವ್ರ ಅಧಿಕಾರದಲ್ಲಿದ್ದರು, ಇವ್ರು ಸೋತರು. ನಡುವೆ 3 ವರ್ಷ ಏನೇನಾಯಿತು? ಕರೆಕ್ಟ್. 2022ರಲ್ಲಿ ಏಕನಾಥ್ ಶಿಂದೆ ಒಡೆದು ಉದ್ಧವ್ ಠಾಕ್ರೆಯನ್ನು ಒಡೆದು ಬಂದರು. ನಂತರ 56 ಕಾರ್ಪೊರೇಟರ್ಗಳನ್ನು ಒಡೆದ್ರು. ಅದರ ಜೊತೆಗೆ ಮರಾಠಿ ಭಾಷಿಕ ಬಿಟ್ಟು ನಾನ್ ಮರಾಠಿ ವೋಟರ್ಸ್ ತರಲಿಕ್ಕೆ ಉದ್ಧವ್ ಠಾಕ್ರೆ ಬಳಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿಲ್ಲ. ಅದಾಗಿಯೂ ಕೂಡ ಉದ್ಧವ್ ಠಾಕ್ರೆ ಅವರ ಪಾರ್ಟಿಯನ್ನು ಮುಗಿಸ್ಬಿಡ್ತೀವಿ ಅನ್ನುವ ಭರದಲ್ಲಿ ಏನು BJP ಇತ್ತು. ಏಕನಾಥ್ ಶಿಂದೆಯಿಂದ ಠಾಣಾ ಬೇರೆ ಬೇರೆ ಭಾಗಗಳೆಲ್ಲ ಅದು ಸಾಧ್ಯ ಆಗಿದೆ. ಆದರೆ ಮುಂಬಯಿಯ ಹೃದಯ ಭಾಗ ಏನಿದೆ ಶಿವಸೇನಾ, ಅಲ್ಲಿ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಟ್ಟಿಗೆ ಬಂದಿರೋದು ಠಾಕ್ರೆ ಬ್ರದರ್ಸಿಗೆ ಲಾಭ ಆಗಿದೆ. ಮುಂಬೈಗೆ ಸೀಮಿತವಾಗಿ ನಾನು ಹೇಳ್ತಾ ಇದ್ದೀನಿ. ಉಳಿದ ಕಡೆ ನೋಡಿ, BJPಯ ಗೆಲುವು ಪ್ರಶ್ನಾತೀತ. BJP ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿ ತನ್ನ ಮಹಾಪೌರನನ್ನು ಕೂರಿಸ್ತಾ ಇರತಕ್ಕಂಥದ್ದು ಅನ್ಡೌಟೆಡ್ಲಿ ಎ ವೆರಿ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಇನ್ ಇಂಡಿಯನ್ ಪಾಲಿಟಿಕ್ಸ್. ಠಾಕ್ರೆ ಕುಟುಂಬದಿಂದ ಅದನ್ನು ಕಸಿದುಕೊಂಡಿರ್ತಕ್ಕಂಥದ್ದು. ಆದರೆ ಪೂರ್ತಿ ಡೆಸಿಮೇಟ್ ಮಾಡಿಬಿಡ್ತೀವಿ, ಒಂದು ರೀತಿ ಠಾಕ್ರೆ ಮುಕ್ತ ಶಿವಸೇನಾ ಅನ್ನುವ ರೀತಿಯಲ್ಲಿ ಏನಿತ್ತು, ಅದು ಸದ್ಯದ ಮಟ್ಟಿಗೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಮರಾಠಿ ವೋಟರ್ಸ್ ತೋರಿಸಿದ್ದಾನೆ. ದಟ್ ಈಸ್ ಅ ಸರ್ಪ್ರೈಸ್. ಸೆಕೆಂಡ್ ಸರ್ಪ್ರೈಸ್ ನನಗನ್ನಿಸ್ತಿರ್ತಕ್ಕಂಥದ್ದು, ನೋಡಿ, ಎಲ್ಲ ಫೋಕಸ್ ಮರಾಠಿ ವೋಟರ್ಸ್ ಮೇಲಿತ್ತು. ಆಲ್ ಫೋಕಸ್ ವಾಸ್ ಮರಾಠಿ ಇಶ್ಯೂ, ಮರಾಠಿ ಮಾಣೂಸ್, ಮರಾಠಿ ಕನ್ಸಾಲಿಡೇಷನ್ ಬಗ್ಗೆ ಇತ್ತು. ಒಂದು ಹಂತದಲ್ಲಿ ಮರಾಠಿ ಅನ್ನೋದನ್ನು ನೀವು ಭಾಷೆ ಅನ್ನೋ ಲೆಕ್ಕದಲ್ಲಿ ಹೇಳ್ತಿದ್ರೆ, ಜಾತಿ ಅನ್ನೋ ಲೆಕ್ಕದಲ್ಲಿ? ಭಾಷೆ ಲೆಕ್ಕ. ಮುಂಬೈಯಲ್ಲಿ ನಿಮಗೆ ಮರಾಠ ವೋಟರ್ ಅಂತಕ್ಕಂಥದ್ದಿಲ್ಲ. ಮುಂಬೈ ಒಂದು ರೀತಿ ಎಲ್ಲ ವೋಟರ್ಸ್ಗಳಿದೆ. ಬ್ರಾಹ್ಮಣ ಮರಾಠಿ ಭಾಷಿಕರು ಇದ್ದಾರೆ, ದಲಿತ ಮರಾಠಿ ಭಾಷಿಕರು ಇದ್ದಾರೆ. ಅದರ ಸೊ ಬೇಸಿಕಲಿ ಮಹಾರಾಷ್ಟ್ರದ ಮೂಲ ನಿವಾಸಿಗಳು, ವಲಸಿಗರು ಅಲ್ಲದೆ ಇರುವವರು. ಆ ಮರಾಠಿ ಭಾಷಿಕರೇನಿದ್ದಾರೆ ಅವರ ಪೂರ್ತಿಯಾಗಿರ್ತಕ್ಕಂಥ ಫೋಕಸ್ ಅವರ ಮೇಲಿತ್ತು. ಬಟ್ ಮುಂಬೈ ಮಹಾನಗರ ಪಾಲಿಕೆಯ ಸ್ಟೋರಿಯನ್ನು ಬರೆದವರು ಯಾರು ಅಂತಕ್ಕಂಥದ್ದು ನೋಡಿದರೆ ನನಗನ್ಸುತ್ತೆ ದಟ್ ಈಸ್ ನಾನ್ ಮರಾಠಿಗಳು ಇಷ್ಟೊಂದು ದೊಡ್ಡ ಗೆಲುವನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿವೆ ಅಂತ ನನಗನ್ಸುತ್ತೆ. ಯಾಕಂದರೆ ಈ ಮಟ್ಟದ ಗೆಲುವು ದಾಖಲಿಸಬೇಕಾದ್ರೆ ನಾನ್ ಮರಾಠಿಗಳ ಕನ್ಸಾಲಿಡೇಷನ್ 90% ಆಗಿರ್ಲಿಕ್ಕೆ ಸಾಕು. ಅದರಲ್ಲೂ ನಾರ್ತ್ ಇಂಡಿಯನ್ ಭಯ್ಯಾಗಳು, ಕರೆಕ್ಟ್, ರಸ್ಮಲಾಯಿ ಕ್ಯಾಂಪೇನ್ನಿಂದ ಸೌತ್ ಇಂಡಿಯನ್ಸ್, ತಮಿಳರು ಎಲ್ಲ, ಇಟ್ಸ್ ಅ ಕಾಸ್ಮೋಪಾಲಿಟನ್. ಅವರು ಎಲ್ಲರೂ ಕೂಡ ಒಟ್ಟಾಗಿ ಬಂದು BJPಯನ್ನು ದೊಡ್ಡ ಮಟ್ಟದ ಗೆಲುವಿಗೆ ಕಾರಣರಾಗಿದೆ. ಯಾಕಂದರೆ ಕಳೆದ ಬಾರಿ 82 ಇತ್ತು, ಈ ಬಾರಿ 99ಕ್ಕೆ BJP ಬಂದಿದೆ. ವೇರಾಸ್ ಉದ್ಧವ್ ಠಾಕ್ರೆ ಬಣ ನೋಡಿ 30ಕ್ಕೆ ಸೀಮಿತವಾಗಿದೆ. 52 ಕಾರ್ಪೊರೇಟರ್ಸ್ಗಳನ್ನು ಅವರು ಒಡೆದಿದ್ರು. ಶಿವಸೇನೆ ಕಳೆದ ಬಾರಿ 84 ಇತ್ತು, 63ಕ್ಕೆ ಇಳಿದಿದೆ. ದಟ್ ಈಸ್ -19. ಮನಸ್ಸೇ ಏನಿದೆ, ಮನಸ್ಸೇ 9 ಸೀಟ್ಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಆದರೆ ಉದ್ಧವ್ ಠಾಕ್ರೆಗೆ ಒಂದೊಂದು ಲಿಫ್ಟ್ ಬೇಕಿತ್ತು, ಅದು MNSನಿಂದ ಕೂಡ ಸಿಕ್ಕಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಇದರಲ್ಲಿ ಇನ್ನೊಂದು ಫ್ಯಾಕ್ಟರು ಗಮನಿಸಬೇಕು ಅಜಿತ್, ದಟ್ ಈಸ್ ಕಾಂಗ್ರೆಸ್. ಕಾಂಗ್ರೆಸ್ ಒಂದು ಕಾಲದಲ್ಲಿ ಮುಂಬೈಯಲ್ಲಿ ಒಂದು ದೊಡ್ಡ ಗಟ್ಟಿ ಪಕ್ಷ ಅನ್ನುವ ರೀತಿಯಲ್ಲಿ ಇತ್ತು. ದಿಲ್ಲಿಯಲ್ಲಿ ಹೆಂಗಿತ್ತು, ಮುಂಬೈಯಲ್ಲಿ ಘಟಾನುಘಟಿ ನಾಯಕರಿದ್ರು. ಬಟ್ ಇವತ್ತು ಹೆಚ್ಚು ಕಡಿಮೆ ಕಾಂಗ್ರೆಸ್ ನೋಡಿ 15+ ಬಂದು ನಿಂತಿದೆ. ಅಂದರೆ ನೀವು ಯಾವುದೋ ಒಂದು ಮೈತ್ರಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಿ, ಉದ್ಧವ್ ಠಾಕ್ರೆ ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಹೋಗಿ, ಉದ್ಧವ್ ಠಾಕ್ರೆ ಜಿಂದ ಹೇ. ಹೌದು, ಕಾಂಗ್ರೆಸ್ ಏನಾಯಿತು ಅಂತ. ಕಾಂಗ್ರೆಸ್ ಏನಾಯಿತು, 15 ಸೀಟ್ 31ರಲ್ಲಿದ್ದರು, 15ಕ್ಕೆ ಬಂದರು. ವಂಚಿತ ಅಗಾಡಿ ಜೊತೆ ನೀವು ಪ್ರಕಾಶ್ ಅಂಬೇಡ್ಕರ್ ಜೊತೆ ಮೈತ್ರಿ ಮಾಡಿಕೊಂಡು ಕೂಡ ನಿಮಗೆ ಬರೀ 15 ಸೀಟ್ಗಳು ಬರ್ತಾ ಇದೆ. ಅದರ ಅರ್ಥ ಏನು?
ನೀವು ಕ್ಷಣಿಕ ಆಸೆಗೋಸ್ಕರ ಹೋಗಿ ಏನೋ ಮೈತ್ರಿಯನ್ನು ಮಾಡ್ಕೊಳ್ತೀರಿ, ಅವು ಐಡಿಯಾಲಜಿಕಲಿ ಬೇರೆ ಆಗಿದ್ದರೆ ಅದರ ಲಾಭ ನಿಮ್ಗೆ ಸಿಗಲ್ಲ. ಈಗ ಏಕನಾಥ್ ಶಿಂದೆಯನ್ನು ಬಿ ಜೆ ಪಿ ಒಡತ್ತಂತು, ಅದರ ಲಾಭ ಬಿ ಜೆ ಪಿಗೆ ನಿಶ್ಚಿತವಾಗಿ ಆಗ್ತಾ ಇದೆ. ಅಜಿತ್ ದಾದಾ ಪವಾರನ್ನು ಕೂಡ ಬಿ ಜೆ ಪಿ ಒಡತ್ತಂತು, ವಿಧಾನಸಭಾ ಚುನಾವಣೆಯಲ್ಲಿ ಲಾಭ ಆಯಿತು. ಬಟ್ ನೀವು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಲಾಗರ್ ಹೆಡ್ಸ್ನಲ್ಲಿವೆ ಅವೆರಡು ಪಕ್ಷ. ಕಾಂಗ್ರೆಸ್ ಶರದ್ ಪವಾರ್ ಮಾತು ಕೇಳಿ ಉದ್ಧವ್ ಠಾಕ್ರೆ ಜೊತೆ ಮೈತ್ರಿ ಮಾಡ್ಕೊಳ್ತು. ಬಟ್ ನಿಮ್ಗೆ ಆ ಮೈತ್ರಿಯನ್ನು ವಿಧಾನಸಭಾ ಚುನಾವಣೆಯ ನಂತರ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನನಗನ್ಸುತ್ತೆ ಮಹಾವಿಕಾಸ್ ಅಘಾಡಿ ಹೆಚ್ಚು ಕಡಿಮೆ ಮಹಾರಾಷ್ಟ್ರದಲ್ಲಿ ಒಡೆದೋಯ್ತು. ಹೊಸ ರೀತಿಯ ರಾಜಕಾರಣ, ಹೊಸ ರೀತಿಯ ಸಮೀಕರಣ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ನಂತರ ಉದ್ಭವ ಆಗ್ಬೋದು ಅಂತ ನನಗನ್ಸುತ್ತೆ. ಪುಣೆಯಲ್ಲಿ ಬಿ ಜೆ ಪಿ ಅಧಿಕಾರ ಹಿಡಿತು, ಪಿಂಪ್ರಿ ಚಿಂಚೋಡದಲ್ಲಿ ಬಿ ಜೆ ಪಿ ಅಧಿಕಾರ ಹಿಡಿತು, ಇಲ್ಲಿ ಏಕನಾಥ್ ಶಿಂದೆ ಬರೀ 30 ಸೀಟ್ ತಗೊಂಡಿದ್ದಾರೆ. ಅದರ ಅರ್ಥ ಏನು? ಬರೀ 30 ಸೀಟು ಅಂದರೆ ನಾನು ಆ ಸೀಟನ್ನು ಕಡಿಮೆ ಮಾಡ್ತಾ ಇಲ್ಲ. ಬರೀ 30 ಸೀಟ್ನ ಅರ್ಥ ಏನು? ನಿಮಗೆ ಬಾರ್ಗೇನಿಂಗ್ ಪವರ್ ಕಡಿಮೆ ಆಗುತ್ತೆ. ಅಜಿತ್ ದಾದಾ ಪವಾರ್ ಬಾರ್ಗೇನಿಂಗ್ ಪವರ್ ಪುಣೆ ಮತ್ತು ಪಿಂಪ್ರಿ ಚಿಂಚೋಡ್ ಸೋತ್ ನಂತರ ಕಡಿಮೆ ಆಯಿತು. ಕಾಂಗ್ರೆಸ್ ಒಂದು ರೀತಿಯಲ್ಲಿ ಮಹಾರಾಷ್ಟ್ರದಲ್ಲೇ ಡೆಸಿಮೇಟ್ ಆಗೋಯಿತು. ಸೊ ನ್ಯೂ ಪ್ಲೇಯರ್ಸ್ ಯಾರು? ಅಜಿತ್ ದಾದಾ ಪವಾರ್, ಏಕನಾಥ್ ಶಿಂದೆ, ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ, ದೇವೇಂದ್ರ ಫಡ್ನವೀಸ್. ಹೀಗಿರುವಾಗ ಹೊಸ ರೀತಿಯ ಸಮೀಕರಣಗಳು ಉದ್ಭವ ಆಗ್ತವೆ. ವಿ ಡೋಂಟ್ ನೋ. ಎಸ್, ಶಾಮಂದೆ ಅವರಿದ್ದಾರೆ. ಶಾಮಂದೆ ಅವರೇ, ಅದೇ ಪ್ರಶ್ನೆ ತಮಗೆ. ತಾವು ಗ್ರೌಂಡ್ ಝೀರೋನಲ್ಲಿ ನಿಂತ್ಕೊಂಡು ಈ ಒಂದು ರಣರಂಗವನ್ನು ನೋಡಿದಂಥವ್ರು, ಎನಿಥಿಂಗ್ ಸರ್ಪ್ರೈಸಿಂಗ್, ಇದು ಹಿಂಗಾಗ್ಬಿಡ್ತಾ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥದ್ದು? ಸರ್, ಎಲ್ಲರೂ ಒಂದ್ ಸೈಡ್ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಮೇಯರ್ ಅವ್ರಿನ್ ಕೂರ್ತದೆ, ಇದೆಲ್ಲ. ಆದ್ರೆ ಇನ್ನೊಂದ್ ಸೈಡ್ ನೀವು ನೋಡಿದ್ರೆ, ಪ್ರಶಾಂತ್ ಅವ್ರು ಹೇಳಿದಾಗೆ ಕಾಸ್ಮೋಪಾಲಿಟನ್ ನಗರದಲ್ಲಿ ಜನರು ಒಂದೇ ಏಕಾಧಿಕಾರಶಃ ಅಧಿಕಾರ ಒಬ್ಬರ ಕೈಯಲ್ಲಿ ಕೊಡ್ಲಿಲ್ಲ. ಇದು ನೀವು ನೋಡ್ಬೇಕಾದ ವಿಷಯ. ಏಕೆಂದ್ರೆ ಮುಂಬೈಯಲ್ಲಿ ರಾಮನಗರ್ ಸ್ಟೇಷನ್ ಕೂಡ ಉಂಟು, ಚರ್ಚ್ ಗೇಟ್ ಸ್ಟೇಷನ್ ಕೂಡ ಉಂಟು, ಮಸ್ಜಿದ್ ಬಂದರ್ ಸ್ಟೇಷನ್ ಕೂಡ ಉಂಟು. ಜನರ ಅಧಿಕಾರ ಕೊಡುವಾಗ ನಿಮ್ಗೆ ಯಾರಾದ್ರೂ ಅಪೋಸಿಷನ್ ಪಾರ್ಟಿ ಕೂಡ ಸ್ಟ್ರಾಂಗ್ ಬೇಕಂತ ಅದನ್ನು ಡಿವೈಡ್ ಮಾಡಿದೆ. ಇದು ಒಂದ್ ಫ್ಯಾಕ್ಟರ್ ಈ ಸಲ ನೋಡುವಾಗಿದೆ. ಎಲ್ಲಾ ಠಾಕ್ರೆ ಬ್ರ್ಯಾಂಡ್, ಠಾಕ್ರೆ ಅವ್ರ ಕೈಲಿಂದ BMC ಹೋಗಿದೆ, ಆದ್ರೆ ಠಾಕ್ರೆ ಬ್ರ್ಯಾಂಡ್ ಇನ್ನೂ ಉಳಿದಿದೆ. ಇದು ಕೂಡ ಜನರ ಮೆಸೇಜ್ ಕೊಟ್ಟಿದ್ದಾರೆ. ಕಸಿನ್ಸ್ ಒಟ್ಟಿಗೆ ಬಂದ್ರು ಆಫ್ಟರ್ ಲಾಂಗ್ ಟೈಮ್. ಹೌದು, ಕಸಿನ್ ಒಟ್ಟಿಗೆ ಬಂದಾಗಿಂದ ಆಕ್ಚುಲಿ ಮೊದ್ಲಿಂದ ಪರಿಸ್ಥಿತಿ ಸ್ವಲ್ಪ ಬೇರೆ ಇತ್ತು. ಆದ್ರೆ ಕಸಿನ್ಗಳು ಒಟ್ಟಿಗೆ ಬಂದ್ ಶಿವಾಜಿ ಪಾರ್ಕ್ ಮೇಲೆ ಯಾವ್ದೊಂದ್ ಸಭೆ ನಡೆಸ್ದ. ಆ ಸಭೆ ನಂತರ ಅದಾನಿ ಅವರಿಂದ ಪೂರ್ತಿ ಫೈಲೇ ಅವನು ಶೋ ಮಾಡ್ದ ರಾಜ್ ಠಾಕ್ರೆ ಅವರು. ಪೂರ್ತಿ ಒಂದು ಲೈವ್ ಪ್ರೆಸೆಂಟೇಶನ್ ಕೊಟ್ಟ ಮೇಲೆ 30% ಏನ್ ಮರಾಠಿ ಜನರು ಇದ್ದಾರಲ್ಲ, ಅವ್ರು ಟೋಟಲಿ ಈ ಸಲ ಒನ್ ಸೈಡ್ ಉದ್ಧವ್ ಮತ್ತು ರಾಜ್ ಠಾಕ್ರೆ ಅವರಿಗೆ ವೋಟಿಂಗ್ ಮಾಡಿದ್ದಾರೆ. ಅದನ್ನ ಇಲ್ಲಿ ನಾವು ಗಮನಿಸಬಹುದು. ಅಂದ್ರೆ ಯಾವ್ಯಾವ ವಾರ್ಡ್ಗಳನ್ನ ಗೆದ್ದಿದ್ದಾರೆ ಅಂತ ನೋಡಿದ್ರೆ ಅವು ಮರಾಠಿ ಡಾಮಿನೆಂಟ್ ವಾರ್ಡ್ಗಳು. ಅಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಕ್ಯಾಂಡಿಡೇಟ್ಗಳು ಸ್ವೀಪ್ ಮಾಡಿದ್ದಾರೆ. ಮತ್ತೆ ಜನರು ಪೂರ್ತಿ ಒಬ್ಬರ ಕೈಲಿ ಅಧಿಕಾರ ಬೇಡ ಅಂತ ಇದು ಕೂಡ ಕಾಳಜಿ ವಹಿಸಿದ್ದಾರೆ. ಈ ರಿಸಲ್ಟ್ ಮೂಲಕ ನಮ್ಗೆ ಗೊತ್ತಾಗ್ತದೆ. ಏನ್ ವಿಧಾನಸಭೆಯಲ್ಲಿ ಆಗಿದೆಯಾ, ಪ್ರತಿಪಕ್ಷನೇ ಇಲ್ಲ, ಆ ಪರಿಸ್ಥಿತಿ ಈ BMC ಇಲೆಕ್ಷನ್ ನಲ್ಲಿ ಇಡ್ಲಿಲ್ಲ. ಪ್ರತಿಪಕ್ಷಕ್ಕೆ ಎದುರಿಗೆ ಕೂರಿಸಿದ್ದಾರೆ ಜನರೇ. ಯಾವ್ಯಾವ ಫ್ಯಾಕ್ಟರ್ಗಳು ಮುಂಬೈ ಮಹಾನಗರದಲ್ಲಿ ಜಾಸ್ತಿ ವರ್ಕ್ ಆದ್ವು ಅಂತ ಅನ್ಸುತ್ತೆ ಸರ್? ಯಾವ್ದು ಸಂದರ್ಭದಲ್ಲಿ? ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಈ ರಿಸಲ್ಟ್ ಬರೋದಕ್ಕೆ ವರ್ಕ್ ಆದ ಫ್ಯಾಕ್ಟರ್ಗಳೇನು? ಗ್ರೌಂಡ್ ಝೀರೋನಲ್ಲಿ ಚರ್ಚೆ ಆದ ವಿಷಯಗಳೇನು? BJP ಅವರು ಹೇಳ್ತಾರೆ ಮುಂಬೈ ಮಹಾನಗರದಲ್ಲಿ ಮಾಡಿದ ಅಭಿವೃದ್ಧಿ ನಮಗೆ ದೊಡ್ಡ ಮಟ್ಟಕ್ಕೆ ಸಹಾಯಕ್ಕೆ ಬಂತು ಅಂತ. ತಾವಲ್ಲೇ ಇರ್ತೀರಿ, ನಿಜಾನ ಇದು? ಹೌದು, ಅಭಿವೃದ್ಧಿದಲ್ಲಿ ಪ್ರಶ್ನೆನೇ ಇಲ್ಲ. ಮೆಟ್ರೋ ಆಗಲಿ, ನವಿ ಮುಂಬೈ ಏರ್ಪೋರ್ಟ್ ಆಗಲಿ, ಎಷ್ಟು ಕಡಿಮೆ ಅವಧಿಯಲ್ಲಿ ಅದನ್ನು ಆಪರೇಟ್ ಮಾಡಿ ತೋರಿಸಿದ್ದಾರೆ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಅಂಡರ್ ಗ್ರೌಂಡ್ ಮೆಟ್ರೋ ಕೂಡ ಕಡಿಮೆ ಸಮಯದಲ್ಲಿ ಪೂರ್ತಿಯಾಗಿ ಅದನ್ನ ಶುರುವಾಗಿ ಮಾಡಿದ್ದಾರೆ. ಅದರಿಂದಾಗಿ ಡೆವಲಪ್ಮೆಂಟ್ ಅಂದ್ರೆ ಒಂದು ಹಳೆ ಒಂದು ಪೀಳಿಗೆ ಬಿಟ್ಟ ಮೇಲೆ ಹೊಸ ಪೀಳಿಗೆಯವರು ನೀವು ಡೆವಲಪ್ಮೆಂಟ್ ಅನ್ನೇ ನೋಡ್ತಾ ಇದ್ದಾರೆ. ಕರೆಕ್ಟ್. ಅದು ಅವರಿಗೆ ಪ್ಲಸ್ ಆಗಿದೆ, ಅದ್ರ ಬಗ್ಗೆ ವಾದನೆ ಇಲ್ಲ. ಆದ್ರೆ ಒಂದೇ ಪಾರ್ಟಿ ಇರಬಾರ್ದು, ಇದು ಕೂಡ ಜನರು ಕಾಳಜಿ ವಹಿಸಿದ್ದಾರೆ. ಸೊ BJP ವಾಸ್ ವೆಲ್ ಆರ್ಗನೈಸ್ಡ್ ಇನ್ ಟರ್ಮ್ಸ್ ಆಫ್ ಮೆನ್ ಮೆಕ್ಯಾನಿಸಮ್, ಆ ದೃಷ್ಟಿಯಿಂದ? ನೋ ಡೌಟ್. ಇಲೆಕ್ಷನ್ ಕಂಟೆಸ್ಟ್, ಇಲೆಕ್ಷನ್ ಅನುಷ್ಠಾನ, ಇಲೆಕ್ಷನ್ ಗೆಲ್ಲುವುದರಲ್ಲಿ
ಬಿಜೆಪಿ ಕೈ ಹಿಡಿಲಿಕ್ಕೆ ಯಾರು ಸಾಧ್ಯ ಇಲ್ಲ. ಇದನ್ನ ಇತರ ಪಕ್ಷಗಳು ಕೂಡ ಕಲಿಬೇಕಂತ ಕಾಣ್ತದೆ. ಈ ಕಾಂಗ್ರೆಸ್ಸು ಮೈತ್ರಿ ಪಕ್ಷದ ಜೊತೆಗೆ ಸೇರ್ಕೊಂಡು 15ಕ್ಕೆ ಬಂದು ನಿಂತಿದ್ದು. ನಾನು ಮುಂಬೈ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ವಾಸ್ ಇಟ್ ಎಕ್ಸ್ಪೆಕ್ಟೆಡ್? ಈಗ ಎಲ್ಲಾ ಪತ್ರಕರ್ತರು ಒಂದೇ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಶಿವಸೇನಾ ಮನ್ಸೆ ಒಟ್ಟಾಗಿ ಕಂಟೆಸ್ಟ್ ಮಾಡ್ತಿದ್ರೆ ಚಿತ್ರನೇ ಬೇರೆ ಆಗ್ತಿತ್ತು. ಇವತ್ತು ಒಂದು 10-15 ಸೀಟ್ ಆದ್ರೂ ಎಕ್ಸ್ಟ್ರಾ ಆಗ್ತಿತ್ತು ಸರ್. ಈಗ ಹೆಡ್ ಕ್ವಾರ್ಟರ್ ನಲ್ಲಿ ಬಿಎಂಸಿ ಹೆಡ್ ಕ್ವಾರ್ಟರ್ ನಲ್ಲಿ ಇದೇ ಸಬ್ಜೆಕ್ಟ್ ನಡೀತಾ ಇತ್ತು. ಅಲ್ಲ, ಒಂದು ಬಿಹಾರದ ಚುನಾವಣೆ ನಂತರ ರಾಹುಲ್ ಗಾಂಧಿ ಕೂಡ ಹೇಳಿದ್ರು ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಬೇಕು ಅಂತ. ಹೀಗಾಗಿ ವಂಚಿತ ಅಗಾಡಿ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಅಲ್ಲಿ ಮೇಜರ್ ಸಮಸ್ಯೆ ಇದ್ದಿದ್ದು, ರಾಜ್ ಠಾಕ್ರೆ ಕಾಂಗ್ರೆಸ್ ಜೊತೆ ಒಟ್ಟಾಗಿ ನೇರವಾಗಿ ಬರ್ಲಿಕ್ಕೆ ತಯಾರಿರಲಿಲ್ಲ. He had to choose between either ಕಾಂಗ್ರೆಸ್ or ರಾಜ್ ಠಾಕ್ರೆ. ಹಾಗಾಗಿ ಅವ್ರಿಗನ್ನಿಸ್ತು ಇಲ್ಲ ರಾಜ್ ಠಾಕ್ರೆ ಜೊತೆ ಈಗ ಒಟ್ಟಿಗೆ ಬರಬೇಕು ಅಂತಕ್ಕಂಥದ್ದು. ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ತೆಗೆದುಕೊಳ್ತು. ನನಗನ್ಸುತ್ತೆ ಅದು ಈಗ ನಾವು ಅಂತೀವಿ ಇನ್ಸೈಟಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಇದ್ರಲ್ಲ, ಯಾಕೆ ಲಾಭ ಆಗಲಿಲ್ಲ? ಈ ಲಾಭನೇ ಇದು ಯಾವಾಗಲೂ ನಾವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, 72 + 15 ಅಲ್ವಾ, 87 ಅನ್ನೋ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕೆಮಿಸ್ಟ್ರಿ ಹೌದು. ಈಗ ಮುಸ್ಲಿಂ ಮತದಾರರ ಓಲೈಕೆಯಲ್ಲಿ ಏನಾದರೂ ಶಿವಸೇನೆ ಜಾಸ್ತಿ ತೊಡಗಿದ್ರೆ ಈ ಮಟ್ಟದ ಮರಾಠಿ ಕನ್ಸಾಲ್ಟೇಷನ್ ಕೂಡ ಠಾಕ್ರೆ ಕುಟುಂಬದ ಜೊತೆಗೆ ಆಗ್ತಿರ್ಲಿಲ್ಲ. ಹೌದು ಹೌದು. ಸೊ ಉದ್ಧವ್ ಠಾಕ್ರೆ, ನನಗನ್ಸುತ್ತೆ ಠಾಕ್ರೆ ಕುಟುಂಬ ಅವರು ಎಷ್ಟೇ ಅವ್ರಿಗೂ ಗೊತ್ತಿತ್ತು ಮಹಾನಗರ ಪಾಲಿಕೆಯನ್ನು ನಾವು ಗೆಲ್ಲಕ್ಕಾಗಲ್ಲ, ಒಂದು ರಾಷ್ಟ್ರೀಯ ಪಕ್ಷದ ಬೆಂಬಲ ಇಲ್ಲದೆ ನಾವು ಗೆಲ್ಲಕ್ಕಾಗಲ್ಲ ಅನ್ನೋದು ಗೊತ್ತಿತ್ತೇನೋ. ಬಟ್ ಅವರ ಫೋಕಸ್ ಇದ್ದಿದ್ದು ಈ ರಿಸಲ್ಟನ್ನು ನೋಡಿದಾಗ ನನಗನ್ಸದ್ದು, ಕನಿಷ್ಠ ಪಕ್ಷ ನಮ್ಮ ಬೇಸ್ ವೋಟ್ ಏನಿದೆ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಣ, ರಾಜ್ ಠಾಕ್ರೆನ ಒಟ್ಟಿಗೆ ಕರೆದು. ಕಾಂಗ್ರೆಸ್ ನಮ್ಮ ಲಾಗರ್ ಹೆಡ್ಡಲ್ಲಿ ಇರ್ತಕ್ಕಂಥ ಪಕ್ಷ, ಅದೇ ನಮ್ಮ ನ್ಯಾಚುರಲ್ ಅಲೈ ಅಲ್ಲ. ಕರೆಕ್ಟ್. ಹಾಗಿರುವಾಗ ಉಳಿದು ಓಟ್ ಬರ್ತಾವೋ ಬಿಡ್ತಾವೋ, ನಾವು ಮರಾಠಿ ವೋಟ್ ಬೇಸ್ ಏನಿದೆ ಬಾಳಾಸಾಹೇಬ್ ಠಾಕ್ರೆ ಅವರ ಕಾಲದಿಂದಲೂ ನಮ್ಮ ಬಳಿ ಏನಿದೆ ಅದನ್ನು ನಾವು ಗಟ್ಟಿಯಾಗಿ ಯಾಕಂದರೆ ಈಗ 72 ಕಳೆದ ಗುರಿ ಆದ್ರೆ ಆ ಗುರಿ ಈಡೇರಿದೆ. ಅದೇ -12 ಇದ್ದಾರೆ ಅವರು ಬರೀ. ಹೌದು, 84 ಲಾಸ್ಟ್. ಮಹಾನಗರ ಪಾಲಿಕೆಯ ಅಧಿಕಾರ, ರಾಷ್ಟ್ರೀಯ ಪಕ್ಷ ಅದೆಲ್ಲ ಬಿಟ್ಬಿಡಿ. ಓನ್ಲಿ ಠಾಕ್ರೆ ದೇ ಆರ್ 72. ಅವ್ರದ್ದೇ ಆಫ್ ಶೂಟ್ ಏಕನಾಥ್ ಶಿಂದೆ ಇಸ್ 30. ಆ ದೃಷ್ಟಿಯಿಂದ ಕೂಡ ನೀವು ಯೋಚನೆ, ನಾನು ಅಂದರೆ ಇಮಿಡಿಯೇಟ್ ಏನನ್ನೂ ಹೇಳ್ತಾ ಇಲ್ಲ, ಆದರೆ ನನಗನ್ಸುತ್ತೆ ಉದ್ಧವ್ ಠಾಕ್ರೆ ಅವ್ರದ್ದು ಮೂಲ ಫೋಕಸ್ ಇರ್ತಕ್ಕಂಥದ್ದು ಬೇಸ್ ವೋಟ್ ಹೋಗ್ಬಿಟ್ರೆ ಒಂದ್ಸಲ ಬಿಜೆಪಿಗೆ ಅದು ವಾಪಸ್ ಬರಲ್ಲ, ಅದನ್ನ ನಾವು ಇಟ್ಕೋಬೇಕು ಅಂತಕ್ಕಂಥದ್ದು. ಹೀಗಾಗಿ ಬಿಜೆಪಿಗೆ ನಾನ್ ಮರಾಠಿ ಕನ್ಸಾಲ್ಟೇಷನ್ ಆಗಿದೆ, ಮರಾಠಿ ಕನ್ಸಾಲ್ಟೇಷನ್ ಶಿವಸೇನಾ ಪರವಾಗಿ. ಅಶೋಕ್ ಗೌಡರು ಬಿಜೆಪಿಯಿಂದ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡರು ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ. ನಟರಾಜ್ ಗೌಡ್ರೆ, ಏನಾಯ್ತು? ಇಲ್ಲ, ಈಗ ಹೇಳ್ದಂಗೆ ನಾವು ಅಲ್ಲಿ ಬಹಳ ಕನ್ಫ್ಯೂಷನ್, ಯಾಕಂದ್ರೆ ಶಿವಸೇನೆ ಅಲ್ಲಿ NCP ಮತ್ತೆ ಕಾಂಗ್ರೆಸ್ ಅಲಯನ್ಸ್ ಅಲ್ಲಿ ಲೋಕಲ್ ಮಟ್ಟಕ್ಕೆ ಬಹಳ ಕನ್ಫ್ಯೂಷನ್ ಮಾಡಿಕೊಂಡು ಬಹಳ ಗೊಂದಲದಲ್ಲಿ ಚುನಾವಣೆ ಮಾಡಿದ್ದಾರೆ. ಹಾಗಾಗಿ ಕೂಡ ಬೇರೆ ಮುಂಬೈ ಬಿಟ್ಟು ಬೇರೆಡೆ ಸುಮಾರು 10 ಕಾರ್ಪೊರೇಷನ್ಗಳಲ್ಲಿ ಬಂದಿದೆ. ಒಂದೆರಡು ಕಡೆ ನಮ್ಮೂರೇ ಮೇಯರ್ ಕೂಡ ಆಗಬಹುದು, ಆಮೇಲೆ ಇನ್ನೊಂದು 5 ಕಡೆ ಅಲಯನ್ಸ್ ಅಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಮುಂಬೈನ ರಿಸಲ್ಟ್ ಬಹಳ ತೀರಾ ನಿರಾಶಾದಾಯಕ ಆಗಿದೆ. ಕಾಂಗ್ರೆಸ್ ಪಾರ್ಟಿ ವಿಷಯಕ್ಕೆ ಬಂದ್ರೆ ಸಂಘಟನೆ ಇನ್ನು ಚೆನ್ನಾಗಿ ಮಾಡ್ಬೇಕಾಗಿತ್ತು, ಅದಾಗಿಲ್ಲ. ಅದೇ ಲೋಕಲ್ ಸಂಘಟನೆಯಲ್ಲಿ ಬಹಳ ದುರ್ಬಲರಾಗಿದ್ದಾರೆ. ಆದ್ರೆ ಶಿವಸೇನೆ ಮತ್ತೆ ರಾಜ್ ಠಾಕ್ರೆ ಮತ್ತೆ ಉದ್ಧವ್ ಠಾಕ್ರೆ ಒಟ್ಟಾಗಿ ಬಂದು ಒಂದು ಒಳ್ಳೆಯ ಸಂಘಟನೆಯ ಅವರಿಬ್ಬರಿಗೆ ಮತ್ತೆ ಜನ ಅಲ್ಲಿ ಬೆಂಬಲ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿನ ಅವ್ರು ಮಣಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅದೊಂದು ವಿಪರ್ಯಾಸ. ಬಟ್ ಬಿಜೆಪಿ ಸಕ್ಸಸ್ಫುಲ್ ಆಗಿದೆ ಅಲ್ಲಿ NCP ನ ಮುಗಿಸ್ಲಿಕ್ಕೆ, ನ್ಯಾಚುರಲ್ ಕರಪ್ಟ್ ಪಾರ್ಟಿ ಅಂತ ಹೇಳ್ತಾರಲ್ಲ, NCP ನ ಮುಗಿಸ್ಲಿಕ್ಕೆ, ಆಮೇಲೆ ಶಿವಸೇನೆಯನ್ನ ಭಾಗಶಃ ಮುಗಿಸ್ಲಿಕ್ಕೆ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಅಲ್ರಿ ನಟರಾಜ್ ಗೌಡ್ರೆ, ನೀವು ದಕ್ಷಿಣ ಭಾರತ ಬಿಟ್ಟು ಬೇರೆ ಎಲ್ಲ ರಾಜ್ಯದ ಚುನಾವಣೆಗಳ ಫಲಿತಾಂಶದ ದಿನ ಇದೇ ಮಾತನ್ನ ಹೇಳ್ತಾ ಹೋಗೋರ? ಬೆಳಗ್ಗೆ ನಿಮ್ಮ ನಾಯಕರು ಟ್ವೀಟ್ ಮಾಡ್ತಾರೆ ವೋಟ್ ಚೋರಿ ಆಯಿತು ಅಂತ, ಸಂಜೆ ನೀವು ಹೇಳ್ತೀರಿ ಇಲ್ಲ ನಮ್ಗೆ ಸೋಲಾಗಿದೆ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮಗೆ ಅಂದರೆ ನೀವು ಹೋಗಿ ಉದ್ಧವ್ ಠಾಕ್ರೆ ಜೊತೆ ಹೋದ್ರು ಏನು ಲಾಭ ಆಯ್ತು ರೀ ನಿಮಗೆ? ಯಾವ ವಿಷಯದಲ್ಲಿ? ಸಾರಿ, ಪ್ರಶ್ನೆ ಸರಿ ತಲುಪ್ತಿಲ್ಲ. ಉದ್ಧವ್ ಠಾಕ್ರೆ ಜೊತೆ ಹೋದ್ರಿ ಸರ್ಕಾರ ರಚಿಸ್ತೀವಿ ಅಂತ, ನಿಮಗೂ ಉದ್ಧವ್ ಠಾಕ್ರೆಗೂ ವೈಚಾರಿಕವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಗೇನು ತಾಳಮೇಳ ಇರಲಿಲ್ಲ, ಬರೀ ಬಿಜೆಪಿ ವಿರುದ್ಧ ಬಂದಿದ್ರು ಅನ್ನುವ ಕಾರಣಕ್ಕೋಸ್ಕರ ನೀವು ಒಟ್ಟಿಗೆ ಹೋದ್ರಿ. ಲಾಭ ಅವ್ರಿಗೆ ಜಾಸ್ತಿ ಆಯಿತು, ನಿಮಗೇನು ಲಾಭ ಆಗಲಿಲ್ಲ, ನೀವು ಇದ್ದಿದ್ದನ್ನು ಕಳ್ಕೊಂಡ್ರಿ.
ನಿಜ, ಐ ಅಗ್ರಿ ಪ್ರಶಾಂತ್ ಅವರೇ, ತಾವೇಳಿ ನಿಜ ಇದೆ. ಯಾಕಂದ್ರೆ ನಮ್ಗೆ ಅಲ್ಲಿ ಆ ಸಮಯದಲ್ಲಿ ಒಂದು ವಿಕಲ್ಪ ಬದಲಾವಣೆ ಬೇಕಿತ್ತು, ಬಿಜೆಪಿಯನ್ನ ಆಚೆಗಿರ್ಬೇಕಿತ್ತು. ಬಿಜೆಪಿಯಲ್ಲಿ ಜೊತೆಗಿರ್ತಕ್ಕಂತಹ ಪಕ್ಷ ಆದ್ರೂ ಪರವಾಗಿಲ್ಲ ಅಂತೇಳಿ ನಾವು ಶಿವಸೇನೆಗೆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಲ್ಲಿ ನಾವು ಅಲಯನ್ಸ್ ಮಾಡ್ಕೊಂಡಿದ್ವಿ. ಸೈದ್ಧಾಂತಿಕವಾಗಿ ಅವರಲ್ಲಿ ನಮ್ಮಲ್ಲಿ ಬಹಳ ಭಿನ್ನಾಭಿಪ್ರಾಯ ಇದ್ರು ಕೂಡ ಅಲಯನ್ಸ್ ಮಾಡ್ಕೊಂಡ್ವಿ. ನಿಜ ನೀವ್ ಹೇಳ್ತಾ ಇರೋದು, ಶಿವಸೇನೆಗೆ ಅವ್ರೇನು ಮರಾಠಿ ಪ್ರೈಡ್ ಅಂತ ಇಟ್ಕೊಂತಾರೆ ಶಿವಸೇನೆಯವರು, ಅದು ಈ ಬಾರಿ ಅವ್ರಿಗೆ ವರ್ಕೌಟ್ ಆಗಿದೆ ಅಂತ ನಮ್ಮ ಒಂದು ಭಾವನೆ ಇದೆ. ನಾವು ಕೇವಲ ಮರಾಠಿ ಅಥವಾ ಗುಜರಾತಿ ಅಂತ ಹೇಳಿ ನಾವೇನು ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾಂಗ್ರೆಸ್ನವರು ಅದೇ ತರ ನಾವತ್ತು ಮಾಡಿಲ್ಲ. ಆದ್ರೆ ಇಲ್ಲಿ ಪೋಲರೈಸೇಷನ್ ಆಗಿದೆ. ಏನು ಮರಾಠಿ ಪ್ರೈಡ್ ಇರ್ತಕ್ಕಂಥದ್ದು ಶಿವಸೇನೆಗೆ ಅಥವಾ ಬೇರೆ ವೋಟರ್ಸ್ ಎಲ್ಲ ಬಿಜೆಪಿ ಪರವಾಗಿ ಈ ಸಲ ಡಿವೈಡ್ ಆಗಿದೆ ಮುಂಬೈನಲ್ಲಿ, ಎಸ್ಪೆಷಲಿ ಮುಂಬೈನಲ್ಲಿ. ಅದು ನಾನಾ ಕಾರಣಗಳಿಂದ ನಮ್ಮಲ್ಲೂ ಕೂಡ ಸಂಘಟನೆಯಲ್ಲಿ ಬಹಳ ದುರ್ಬಲ, ಅದರೊಳಗೇನು ಮುಚ್ಚುಮರೆ ಇಲ್ಲ, ದುರ್ಬಲ ಆಗಿದೆ. ಸಂಘಟನೆಯನ್ನ ಇನ್ನೂ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡೋದ್ರೊಳಗೆ ನಮ್ಮ ನಾಯಕರು ವಿಫಲರಾಗಿದ್ದಾರೆ. ಆಮೇಲೆ ಅಲ್ಲಿನ ಸ್ಥಳೀಯ ನಾಯಕತ್ವಕ್ಕೆ ಯಾವುದೇ ರೀತಿಯ ಅವಕಾಶ ಇದ್ರು ಕೂಡ ಅಷ್ಟು ನಿರಾಶಾದಾಯಕವಾದಂತಹ ಸಂಘಟನೆ ಮಾಡಿರೋದು. ಮತ್ತೆ ಬಿಜೆಪಿ ಹೇರಳವಾಗಿ ದುಡ್ಡಿದೆ. ಬಿಜೆಪಿ ಅದ್ ಖರ್ಚು ಮಾಡೋದು ಒಂದೊಂದು ವಾರ್ಡ್ಗೆ ಒಂದು ಅಸೆಂಬ್ಲಿ ಪಾರ್ಲಿಮೆಂಟ್ ಖರ್ಚು ಮಾಡೋದನ್ನ ಖರ್ಚು ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಆಮೇಲೆ ಚುನಾವಣೆಯಲ್ಲಿ ಕೊನೆ ಗಳಿಗೆನಲ್ಲಿ 20-25% ಏನು ಗಡಿರೇಖೆಗಳನ್ನ ವಾರ್ಡ್ಗಳನ್ನ ಬದಲಾವಣೆ ಮಾಡಿದ್ರು. ಆಮೇಲೆ ಮತದಾರರ ಪಟ್ಟಿಯಲ್ಲಿ ಬಹಳ ಗೊಂದಲ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಅವ್ರಿಗೆ ಒಂದೊಂದು ಕುಟುಂಬದ ಮತದಾರರನ್ನ 3 ವಾರ್ಡ್ಗಳಿಗೆ 2 ಬೂತ್ಗಳಿಗೆ ಹಂಚಿಕೆಯನ್ನು ಮಾಡಿದ್ದಾರೆ. ಇದೆಲ್ಲ ಮಾಡಿ ಬಹಳ ಗೊಂದಲ ಮಾಡಿದ್ದಾರೆ. ಚುನಾವಣೆ ಬಹಳ ಅಕ್ರಮ ನಡೆದಿದೆ ಅದರೊಳಗೆ. ಅದು ತದನಂತರ ನಾಳೆ ನಮ್ಗೆ ಡೀಟೇಲ್ ಆಗಿ ಮಾಹಿತಿ ನಮ್ಗೆ ಸಿಗ್ತದೆ. ನಾಳೆಗೆ ಅದನ್ನ ನಮ್ಮ ಎಐಸಿಸಿ ಅವರು ಮಾಹಿತಿಯನ್ನು ಬಿಡ್ತಾರೆ, ಎಷ್ಟು ಅಕ್ರಮ ಆಗಿದೆ, ಯಾವ ರೀತಿಯಾಗಿ ಗೊಂದಲ ಮೂಡಿಸಿದ್ದಾರೆ ಚುನಾವಣಾ ಆಯೋಗ ಬಿಜೆಪಿ ಸರ್ಕಾರ. ಅಲ್ಲ, ನಾನು ನಟರಾಜ್ ಗೌಡರು ಮೊದಲ ರಿಯಾಕ್ಷನ್ ಅನ್ನು ಅಕ್ರಮ, EVM, ಮತಗಳ್ಳತನ ಈ ಶಬ್ದಗಳನ್ನು ಬಳಸದೆ ಮುಗಿಸ್ತಾರ ಮೊದಲ? ಇಲ್ಲ, ಇದನ್ನ ನೋಡ್ತಾ ನಟರಾಜ್ ಗೌಡರು ಯುವರ್ ಸೌಂಡಿಂಗ್ ಲೈಕ್ ನಿಮ್ಮ ಪಾರ್ಟಿಯ ವಕ್ತಾರರು ಚುನಾವಣೆಯ ಫಲಿತಾಂಶ. ಪಾಪ ನಿಮ್ ತಪ್ಪಲ್ಲ, ನಿಮ್ಮ ಪಾರ್ಟಿ ವಕ್ತಾರರು ಹೆಂಗ್ ಸೌಂಡ್ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ಹಿಂದೆ ಎಲ್ಲ ಚುನಾವಣೆಗಳು ನಡೆದ ನಂತರ ಈ CPM ಒಂದು ಹ್ಯಾಂಡ್ಔಟ್ ಬರ್ತಾ ಇತ್ತು, ಹರಿಕಿಶನ್ ಸಿಂಗ್ ಸುರ್ಜಿತ್ ಅವ್ರದ್ದು. ಬಂಡವಾಳಶಾಹಿಗಳು ಒಟ್ಟಾಗಿ ಸೇರಿ ನಮ್ಮನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು ಅಂತ. ಪಾಪ ಅವ್ರದ್ದೇನು ಚುನಾವಣೆಯಲ್ಲಿ ರೋಲೇ ಇರ್ತಿರ್ಲಿಲ್ಲ. ನೀವು ನಿಧಾನವಾಗಿ ಅದೇ ರೀತಿಯಾಗಿರ್ತಕ್ಕಂಥ ಭಾಷೆ. ಅರೆ ನೀವು ಕಾಂಗ್ರೆಸ್ ಪಕ್ಷ ರೀ, ಈ ದೇಶದ ಹಳೆಯ ಪಕ್ಷ. ಈಗ ನಮಗೂ ನಿಮ್ಗೂ ಒಂದೇ ಬಾಂಬೆಯಲ್ಲಿ 44% ಬಡವರಿದ್ದಾರೆ. ಆ ಬಡವರ ಪರ ಪಕ್ಷ ಅಂತ ಹೇಳ್ಕೊಳ್ಳೋರು ನೀವು ಬರೀ 15 ಸೀಟಿಗೆ ಬಂದ್ರಲ್ಲ. ಎಲೆಕ್ಟ್ರಲ್ ಬಾಂಡ್ಸ್ ನಿಮ್ಗೆ ಗೊತ್ತಿದೆ, ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ, ಎಲೆಕ್ಟ್ರಲ್ ಟ್ರಸ್ಟ್ ಮುಖಾಂತರ ಅವ್ರಿಗೆ ಹೆಂಗೆ 15,000 ಕೋಟಿ ರೂಪಾಯಿ ಹಣ ಬಂದಿದೆ. ಬೇರೆ ಎಲ್ಲಾ ಪಕ್ಷಗಳಿಗೆ ಸೇರಿ 6,000 ಕೋಟಿ ರೂಪಾಯಿ ಬಂದಿಲ್ಲ ಕಳೆದ 9 ವರ್ಷಗಳಲ್ಲಿ. ಈಗ ನಾಳೆ ಬಿಬಿಎಂಪಿ ಎಲೆಕ್ಷನ್ ಅದೇ ಆರೋಪವನ್ನ ಬಿಜೆಪಿ ಅವ್ರು ನಿಮ್ಮ ಮೇಲೆ ಮಾಡಬಹುದು. ಇದಕ್ಕೆ ಅರ್ಥ ಉಂಟಾ? ಮೋಸ್ಟ್ ಕರಪ್ಟ್ ಪಾರ್ಟಿ ಇನ್ ದ ವರ್ಲ್ಡ್. ಬಿಜೆಪಿ ಇಸ್ ದಿ ಮೋಸ್ಟ್ ಪೊಲಿಟಿಕಲ್ ಕರಪ್ಟ್ ಪಾರ್ಟಿ ಇನ್ ದ ವರ್ಲ್ಡ್. ನಟರಾಜ್ ಗೌಡ್ರೆ, ಬರೀ ಇದೇ ಆರೋಪ ಇದ್ರೆ 15 ವರ್ಷ ನೀವು ಅಧಿಕಾರದಲ್ಲಿದ್ರಿ ಮುಂಬೈಯಲ್ಲಿ, 15 ವರ್ಷ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ರಿ. ಆಗ ಯಾಕೆ ನಿಮ್ಗೆ ಗೆಲ್ಲಿಕ್ ಸಾಧ್ಯ ಆಗಲಿಲ್ಲ? ಆಗ್ಲೂ ಯಾಕೆ ಶಿವಸೇನೆ ಗೆಲ್ತಾ ಇತ್ತು? ನೀವು ಹೇಳಿದ್ದೆ ರಾಜ್ಯ ಸರ್ಕಾರ ಇದೆ, ದುಡ್ಡು ಚೆಲ್ತಾರೆ, ಗೆಲ್ಲೋದಾಗಿದ್ರೆ ಕಾಂಗ್ರೆಸ್ NCP ಅಧಿಕಾರದಲ್ಲಿದ್ರಲ್ಲ 15 ವರ್ಷ, 99ರಿಂದ 2014ರವರೆಗೆ. ಅವಾಗ ಯಾಕೆ ನಿಮ್ಗೆ ಮುಂಬೈ ಗೆಲ್ಲಕ್ಕಾಗ್ಲಿಲ್ಲ? ದುಡ್ಡು ಮಾಡಿಲ್ವಲ್ಲ ನಾವು. ಇಲ್ಲ ಪ್ರಶಾಂತ್, ನಮ್ಗೆ ಈ ತರ ಕರಪ್ಷನ್ ದುಡ್ಡು ನಮ್ಮ ಹತ್ರ ಇಲ್ಲ. ಬಿಜೆಪಿನಲ್ಲಿ ಕರ್ನಾಟಕದಲ್ಲಿ ಗೆದ್ದಿದ್ದು ಕರಪ್ಷನ್ ದುಡ್ಡಲ್ಲ, ತೆಲಂಗಾಣದಲ್ಲಿ ಗೆದ್ದಿದ್ದು ನೀವು ಕರಪ್ಷನ್ ದುಡ್ಡಲ್ಲ. ಒಂದೇ ನಿಮಿಷ ದುಡ್ಡು, ಭ್ರಷ್ಟಾಚಾರದ ದುಡ್ಡು, ಬಿಜೆಪಿ ಅಧಿಕಾರ ದುರುಪಯೋಗ, ಎಲೆಕ್ಷನ್ ಕಮಿಷನ್ ದುರುಪಯೋಗ, ನಾನು ಅದೊಂದೇ ವಿನಮ್ರತೆಯಿಂದ ಒಪ್ಕೊಬೇಕು. ಆದ್ರೆ ಅದೊಂದೇ ಕಾರಣ ಅಂತಿಲ್ಲ. ಕಾಂಗ್ರೆಸ್ ಕೂಡ ಫೈಟ್ ಒಳಗೆ ನಾವು ಸೋತಿದ್ದೀವಿ, ಫೈಟ್ ಒಳಗೆ ನಾವು ಸೋತಿದ್ದೀವಿ. ಆದ್ರೆ ಬಿಜೆಪಿಯ ಅಕ್ರಮ ಇದು ಶಾಶ್ವತ ಅಲ್ಲ. ಇದು ಒಂದ್ ಕಾಲ ಒಂದ್ ಅಂತ್ಯಕ್ಕೆ ಬಂದೇ ಬರ್ತದೆ. ಈಗ 2029ಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಲ್ಲ, ಬಿಜೆಪಿ ವಿಲ್ ಕಮ್ ಡೌನ್ 100-120 ಸೀಟ್ಸ್. ನನ್ನೊಂದು ಸಲಹೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ನಟರಾಜ್ ಗೌಡ್ರೆ, ಈ ಕರ್ನಾಟಕದಲ್ಲಿ ದಿನಂಪ್ರತಿ ಹೇಳಿಕೆ ಕೊಟ್ಟು ಜಗಳ ಆಡ್ತಿರಲ್ಲ, ಅಟ್ಲೀಸ್ಟ್ ಒಂದೊಂದು ರಾಜ್ಯ ದತ್ತಕ್ಕೆ ತೆಗೆದುಕೊಂಡು ಅಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಪ್ರಯೋಗಗಳನ್ನು ಮಾಡಿ. ಅಲ್ಲ, ಸಂಘಟನೆಗೆ ಅದು AICC ಇದೆ ಮಾಡುತ್ತೆ. ಬಟ್ ನಮ್ಮ ರಾಜ್ಯದಲ್ಲೇ ಈಗ ಮುಂದಿನ ಚುನಾವಣೆಗಳು ನೋಡಿಬೇಕಿದ್ರೆ 90% ಸೀಟ್ಗಳು, ಅದು ಬೆಂಗಳೂರು BBMP GBA ಆಗ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲಾ ಪಂಚಾಯತ್ ಚುನಾವಣೆ ಆಗ್ಬೋದು, 90% ಸೀಟ್ಗಳು ಕಾಂಗ್ರೆಸ್ ಗೆಲ್ಲುತ್ತೆ. ಯಾಕಂದ್ರೆ ನಾವಿಲ್ಲಿ ಕೆಲಸ ಮಾಡಿದೀವಿ. ನಾವು ಬಿಜೆಪಿ ದುಡ್ಡು ಹಂಚಿ ಗೆಲ್ಬೇಕಾದಿಲ್ಲ. ನಾವಿಲ್ಲಿ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೀವಿ. ಆ ರೀತಿಯಾಗಿ ನಾವು ಮಹಾರಾಷ್ಟ್ರದಲ್ಲಿ ಸಂಘಟನೆ ಮಾಡೋದ್ರೊಳಗೆ ವಿಫಲರಾಗಿದ್ದಾರೆ ನಮ್ಮ ಸ್ಥಳೀಯ ನಾಯಕರು. ಹಾಗಾಗಿ ಇದರ ಹೊಣೆಗಾರಿಕೆಯನ್ನು ಹೊತ್ಕೋಬೇಕಾಗ್ತದೆ. ಆದ್ರೆ ಇಡೀ ರಾಜ್ಯದಲ್ಲಿ ಬೇರೆ ರೀತಿಯಲ್ಲಿ ನಮ್ಗೆ 3ನೇ ಸ್ಥಾನದಲ್ಲಿ ನಾವಿದ್ದೀವಿ. ಬಿಜೆಪಿ ಶಿವಸೇನೆ ಆದ್ಮೇಲೆ ಒಂದ್ ಜನ ಬೆಂಬಲ ಕೊಟ್ಟಿದ್ದಾರೆ, ಮತ ಹಾಕಿದ್ದಾರೆ. 10 ಕಾರ್ಪೊರೇಷನ್ ನಾವ್ ಇರ್ತೀವಿ, ಅಧಿಕಾರದಲ್ಲಿ ಇರ್ತೀವಿ. ಆದ್ರೆ
ಮುಂಬೈನ ಏನು ರಿಸಲ್ಟ್ ಇದೆ ಅದು ತುಂಬಾ ಬೇಸರ ಕಾಂಗ್ರೆಸ್ ಕಾರ್ಯಕರ್ತರಾಗಿ. ಆದ್ರೆ ಅಲ್ಲಿ ಸರ್ಕಾರ ಇತ್ತು, ಅದು ಅಲ್ಲಿ ಗೆದ್ದಿದೆ. ಇಲ್ಲಿ ನಮ್ಮ ಸರ್ಕಾರ ಇದೆ, ನಾವು ಒಳ್ಳೆ ಯೋಜನೆಗಳು ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಕೂಡ ನಾವು ಈ 6 ತಿಂಗಳ ಬರೋ ಎಲ್ಲಾ ಚುನಾವಣೆಗಳನ್ನ ನಾವು ಸ್ವೀಪ್ ಮಾಡ್ತೀವಿ. ಬಿಜೆಪಿನ ವಿರೋಧ ಪಕ್ಷದಲ್ಲಿರೋಕ್ಕೂ ಅವ್ರಿಗೆ ಅವಕಾಶ ಇಲ್ಲ, ಆ ತರ ಗೆಲ್ತೀವಿ. ಆದ್ರೆ ಇದು ಈ ಚುನಾವಣೆ ಕರ್ನಾಟಕದ ಕಾಂಗ್ರೆಸ್ಗೆ ಮತ್ತೆ ನಮ್ಮ ಬೆಂಗಳೂರು ಮುಂದಿನ ಚುನಾವಣೆಗಳಲ್ಲಿ ನಮಗೂ ಒಂದು ಪಾಠ ಅಂತ ಅನ್ಕೋತೀವಿ. ನಾವು ಸಂಘಟನೆಯನ್ನ ಅಷ್ಟು ಗ್ರಾಂಟೆಡ್ ಆಗಿ ತಗೊಳಕ್ ಸಾಧ್ಯ ಆಗೋದಿಲ್ಲ. ನಾವು ಚುನಾವಣೆ ಗೆದ್ಬಿಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.